ಸ್ಟಡಿ ಮಾಡಿ ನಮ್ಮದಕ್ಕೂ ಆಕ್ಚುಲಿ ಬರೋದು ಬೇಡ, ಬಟ್ ಕಳಿಸ್ಕೊಟ್ರೆ ನೀವು ಬೇಗ ನಾವು ಅದಕ್ಕೆ ಅನುಮತಿ ಕೊಡ್ತೀವಿ. We have no problems. We have absolutely no problems. ನಮಗೆ ಟೀಚರ್ಸ್ ಬಂದರೆ ಒಳ್ಳೆ ಕರೆಕ್ಟ್ ಆಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ಬಂದು ನಾವು ತಗೋಬಹುದು. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ನಿಮ್ಮ ಕಡೆಯಿಂದ ಒಂದು ವಿಚಾರ ಮಾಡ್ಬೇಕು ನೀವು ನಿಮ್ಮ ಯಾರ್ಯಾರು ಪೆಂಡಿಂಗ್ ಉಳಿದಿತ್ತು ಇವಾಗ ಮೇಕ್ ಶೋರ್ ದಟ್ ಯು 65% ಯಾರು ಉಳಿದಿರೋದ್ರಿಂದ ಬೇಗ ಮುಗಿಸಿ ಜಾಯ್ನ್ ಆಗಬೇಕು. ಸೊ ದಟ್ ಇದರಲ್ಲಿ ಅಡಿಷನಲ್ ಲಿಸ್ಟ್ ಕೂಡ ಇಮಿಡಿಯೇಟ್ಲಿ ಪಬ್ಲಿಷ್ ಮಾಡಬೇಕು ಬಿಫೋರ್ ನೀವು ರಿಪೋರ್ಟ್ ಮಾಡಿ ಬೇಗ ಮಾಡಬೇಕು. ಸರ್ ಅಂತೂ ನೋಡಿ ನೀವು ಬಂದಮೇಲೆ ಇಲ್ಲಿ ಸರ್ ಅಂತೂ ತುಂಬ ಎಕ್ಸಲೆಂಟ್ ಶಿಕ್ಷಣ ಇದೆ. APSC ನಾವು 15,000 ಪೋಸ್ಟ್ ಫಿಲ್ ಮಾಡಬೇಕು. ನಮ್ಮ ಟೀಚರ್ಸ್ ಪೋಸ್ಟ್ನ ಅವ್ರ ಪೋಸ್ಟ್ ಜಾಯಿನ್ ಮಾಡೋದಕ್ಕೆ ತೋರಿಸೋ ಆಸಕ್ತಿ ಕೆಲಸ ಸೇರ್ಕೊಂಡ್ಮೇಲೆ ತೋರಿಸೋ. ಸೊ ಅದು ಇವಾಗ ಎಷ್ಟು ಇವಾಗ ಕೆಲಸ ಮಾಡಿ ತೋರಿಸ್ಬೇಕು, ಓಡಾಡ್ಕೊಂಡಿರಕ್ಕಾಗಲ್ಲ. ಖಂಡಿತ ವಿಲ್ ಡೂ ಇಟ್ ನಾಟ್ ಎನ್ ಇಶ್ಯೂ. ಲೆಟ್ ದಿ ಆರ್ಡರ್ ಕಮ್. Order ಬಂದ ತಕ್ಷಣ you will move it on fast. Hardly about I don't know the day is you order on that day facility. Yeah, but I don't immediately long required. Last one new record. Internal resolution to order. ನಾವು ಕಾಯ್ತಾ ಇಲ್ಲ. ನಾವು So over reservation also. That is also on the resolution. I come issue in 5 minutes. Valida. Yes, ma'am. So I kept commissioner also here for that reason. I come directly there only. Yes, ma'am. I came only for this meeting. Yes. Only because it is there. Otherwise I am not well at all. I would not have come today. So I want to have that discussion. Yes. But Yes. GPS ಟೀಚರ್ಸ್ ರಿಕ್ರೂಟ್ಮೆಂಟ್ ಕ್ರಿಟಿಕಲ್ ಪೋಸ್ಟ್ ಇಂದ ನಾವು ಫಿಲ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕ್ರಿಟಿಕಲ್ ಪೋಸ್ಟ್ ಇಂದ ಫಿಲ್ ಮಾಡ್ಕೊಂಡು ಬಂದು ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಯಾವಾಗ ನಮಗೆ ಪ್ರಪೋಸಲ್ ಕಳಿಸ್ತೀರಾ ನೀವು ವಿಕಾಸ್? ಟೀಚರ್ಸ್ ರಿಕ್ರೂಟ್ಮೆಂಟ್ we are working on those numbers as per yesterday discussion. Critical post, like I told everybody, one more thing now. Now students one more thing. Last 2-3 years back, government approval by financial department approval ಆಗಿತ್ತು. ಇವಾಗ ಅದನ್ನ ರೆಡ್ಯೂಸ್ ಮಾಡಿದ್ದಾರೆ ಅಂತ ತುಂಬಾ ಜನ ಕೇಳ್ಕೊಳ್ತಾರೆ. ನಾವು ಪ್ರಯಾರಿಟೈಸ್ ಮಾಡಿದ್ದೀವಿ. ಲಾಸ್ಟ್ ಇಯರ್ ಅದು ಬಂದಾಗ KPS ಶಾಲೆ ಅಂತಾನೆ ಇರಲಿಲ್ಲ, ಕ್ರಿಟಿಕಲ್ ಪೋಸ್ಟ್ ಅಂತಾನೆ ಇರಲಿಲ್ಲ. ನಮ್ದು ಇವಾಗ ಫಸ್ಟ್ ಆದ್ಯತೆ ಕ್ರಿಟಿಕಲ್ ಪೋಸ್ಟ್ ಫಿಲ್ ಮಾಡೋದು. ಸೊ 5 to 6, 7 ಏನಿದೆ ಅದನ್ನು ಕ್ರಿಟಿಕಲ್ ಪೋಸ್ಟ್ ಅಂತಾನೆ ತಗೊಂಡು, ಇನ್ನು ಉಳಿದಿದ್ದು ಏನಿದೆ 10,000 ಪೋಸ್ಟ್ ಅದನ್ನು ಕ್ರಿಟಿಕಲ್ ಪೋಸ್ಟ್ ಅಂತಾನೆ ತಗೊಂಡು, ಕಂಪ್ಯೂಟರ್ ಸೈನ್ಸ್ ಟೀಚರ್ದು ಒಂದು ಅಡಿಷನ್ ಮಾಡಿಕೊಂಡು PE ಟೀಚರ್ಸ್ನ ಮಾಡಿಕೊಂಡು ಫಸ್ಟ್ ಲೆವೆಲಲ್ಲಿ ಮಾಡಬೇಕು ಅಂತಿದ್ದೀವಿ. ಅದಾಗಿದ ಮೇಲೆ ಸೆಕೆಂಡ್ ಫೇಸ್ ಅಲ್ಲಿ ಇವ್ರಿಗೆ ನಾನು ಈಗಾಗಲೇ ಹೇಳ್ದಂಗೆ ನಾವು ಚರ್ಚೆ ಮಾಡಿದಾಗ ಮೊನ್ನೆ 80% ಆಫ್ ದ ಪೋಸ್ಟ್ ಕಲ್ಯಾಣ ಕರ್ನಾಟಕನಲ್ಲಿ ವೇಟೆಡ್ ಪೋಸ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾ ಅಂತ. ಅಂದ್ರೆ ಬಿಕಾಸ್ ದೇರ್ ಆರ್ ಸ್ಟ್ಯಾಂಡಿಂಗ್ ಎವ್ರಿ ಸರ್ಕ್ಯುಲರ್ಸ್ ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾವು ಅವಾಗ 80% ವಾಟ್ ಎವರ್ ಪೋಸ್ಟ್ ಇಸ್ ದೇರ್ ವರ್ಕ್ ಲೋಡ್ ಪ್ರಕಾರ ಏನಿದೆ ನಾವು ಅದನ್ನ ಮಾಡಿ ಅದನ್ನ ಸೆಕೆಂಡ್ ಇದರಲ್ಲಿ ಕಳಿಸ್ಕೊಡ್ತೇವೆ. ಸೊ ಬೋತ್ ವಿ ವಿಲ್ ಟ್ರೈ. ಎಲ್ಲ ಲಾಸ್ಟ್ 3 years ಇಂದ ಸ್ಟೂಡೆಂಟ್ಸ್ ಇದನ್ನೇ ಕೇಳ್ಕೊಂಡೇ ಇರೋದಿಲ್ಲ ನಮಗೆ. Teachers too, by the end of this month you will have the first notification and 15,000. ಈಸಿಯಾಗಿ ಆಗುತ್ತಲ್ಲ, ಈಸಿಯಾಗಿ ಮಾಡ್ತೀವಿ. Yes, why not? After that, Our target was 1 week from the final internal roster release. Because internal roster clear ಆಗಿಲ್ಲ. ಇಂಟರ್ ರೋಸ್ಟರ್ ಬಂದಿಲ್ಲ ನೋಡಿ. ಆರ್ಡರ್ ಬಂದಿದೆ, ರೋಸ್ಟರ್ ಬಂದಿಲ್ಲ. ರೋಸ್ಟರ್ ಬಂದಿದೆ 400 ನೋಡಿ. ಸೊ 400 ಪಾಯಿಂಟ್ ಬಂದಿದೆ. ರೋಸ್ಟರ್ ಹೋಗ್ತಾ ಇದೆ, ರೋಸ್ಟರ್ ಕ್ಲಿಯರ್ ಆಗಿಲ್ಲ. ಬಟ್ ದ್ಯಾಟ್ ಇನ್ ನೋ ವೇ ವಿಲ್ ಡಿಲೇ ಅವರ್ ಪ್ರಾಸೆಸ್. ಅಂದ್ರೆ ನಾವು ನೋಟಿಫಿಕೇಶನ್ ಹೊರಡಿಸೋ ತನಕ ರೆಡಿ ಇಟ್ಕೊಂಡಿರೋಣ. ನಿಮ್ಮಿಂದ ಇವಾಗ ಇನ್ 2 ದಿನದಲ್ಲಿ ಪ್ರಪೋಸಲ್ ಬಂದ್ರೆ ಇಮಿಡಿಯೇಟ್ಲಿ ಗೋ ಟು ದ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆನರಬಲ್ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ಸ್ ಪ್ರಕಾರ 1 ವಾರದಲ್ಲಿ ಅವ್ರು ಕ್ಲಿಯರ್ ಮಾಡಿ ಕೊಡ್ಬೇಕಂತ ಹೇಳಿದ್ದಾರೆ. ಬಜೆಟ್ ಅನೌನ್ಸ್ಮೆಂಟ್ ಇಲ್ಲ, ಬಜೆಟ್ ಅನೌನ್ಸ್ಮೆಂಟ್ ಇರೋದ್ರಿಂದ
by the end of May, not only the government order, even the ಒಂದು ವರ್ಕಿಂಗ್ notification ಇದೆ. ಬೈ ದ ಎಂಡ್ ಆಫ್ ಮೇ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಡಿಲೇ ಆಗ್ಬೋದು ಯಾಕೆಂದ್ರೆ ಇವಾಗ ವಿತಿನ್ 10-15 ಡೇಸ್ ಅಲ್ಲಿ ಆಕ್ಷನ್ ತಗೊಂಡ್ರೆ ಈಸಿ ಆಗುತ್ತೆ ಬಿಕಾಸ್ ಏನಂದ್ರೆ ಈ GBA ZPTP ಎಲೆಕ್ಷನ್ ಇರೋದ್ರಿಂದ Don't worry. ಯಾಕೆಂದ್ರೆ ಅದು ಒನ್ಸ್ ಅದು GBA ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮತ್ತೆ ಗವರ್ಮೆಂಟ್ ಏನು ಆ ಪ್ರಕಾರ ಆಗಲ್ಲ. ಆ ತರ ಇದ್ರೆ ನೋಟಿಫಿಕೇಶನ್ ಇಶ್ಯೂ ಆಗುತ್ತೆ ಅಂತ ವಿ ವಿಲ್ ಓನ್ಲಿ ವರ್ಕ್ ಇನ್ ಫಾಸ್ಟ್ ಮೋಡ್. ನಾವು ಏನೇ ಆದ್ರೂ ಅದಕ್ಕೆ ರಿಕ್ವೆಸ್ಟಿಂಗ್ ನೆಕ್ಸ್ಟ್ ವಿತಿನ್ 10-15 ಡೇಸ್ ಒಳಗಡೆ ವಿಕಾಸ್ ಮತ್ತೆ ಬೇಗ ಕಳಿಸ್ಕೊಡಿ. ಡಿಯರ್ ಅಪ್ರಿಹೆನ್ಸಿವ್ ದಟ್ ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ 10 ಡೇಸ್ ಒಳಗಡೆ ನೋಟಿಫಿಕೇಶನ್ ಎಲ್ಲ ಕಷ್ಟ ಹೈಸ್ಕೂಲ್ ಮಾಡ್ತೀವಿ ಆಗ್ತಾ ಇದೆ ಇವಾಗ. ಇನ್ನೊಂದು 2 days ಅಲ್ಲಿ ಇಟ್ ಹ್ಯಾಸ್ ಟು ಗೋ ಅಗೇನ್. ಎಲ್ಲರ ಹತ್ರ ಹೋಗ್ಬೇಕದು, ಎಲ್ಲರ ಹತ್ರ ಹೋಗಿ ಆಬ್ಜೆಕ್ಷನ್ಸ್ ಬಂದು ಅದಕ್ಕೆ ಹಾಕ್ಬೇಕು. ಬಟ್ ಅದು ಆಮೇಲೆ ನೋಟಿಫಿಕೇಶನ್ ಡಿಲೇ ಆಗೋದಕ್ಕೆ ಅದೇನೋ ಟೈಮ್ ಇಲ್ಲ ಆಗಲ್ಲ. ಬಿಕಾಸ್ ಎರಡೂ ಕೊಟ್ಟ ಮಿನಿಸ್ಟರ್ ಮಾಡ್ತಾರೆ. ಫೈನಲ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಫೈನಲ್ ಮೀಟಿಂಗ್ ಸತ್ಯ ಆಗಿದ್ಮೇಲೆ ಮನೆ ಅಸೆಂಬ್ಲಿನಲ್ಲೆಲ್ಲ ಚರ್ಚೆ ಆಯ್ತು ನಮಗೆ ಕೊಟ್ಟಿದ್ದಾರೆ. ಸೊ ಈ ತಿಂಗಳು ಕೊನೆಯಷ್ಟರಲ್ಲಿ ಇದ್ದು ಹೇಳಿದ್ರು ಇದು ಈ ತಿಂಗಳು ಕೊನೆಯಷ್ಟರಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಕೇಳ್ಬಿಟ್ಟು ನಿಜ ಲಾಸ್ಟ್ ಟೈಮ್ ನಮ್ಮದು ಕ್ಲಾರಿಫಿಕೇಶನ್ ಯಾವುದೇ ಪೋಸ್ಟ್ ಎಷ್ಟೆಷ್ಟಿದೆ ಅಂತ ಹೇಳಿ ಕಡಿಮೆ ಇರೋದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡೋದು ಏನಂದ್ರೆ ನಮಗೆ ಇವನ ದಾಖಲಾತಿ ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ. ಇರೋ ಲೆಕ್ಚರರ್ಸ್ಗೆ ವರ್ಕ್ ಲೋಡ್ ಇಲ್ಲ. ದಿಸ್ ನೋ ವರ್ಕ್ ಲೋಡ್. ಪ್ರತಿ ವರ್ಷ 64 to 65,000 ದಾಖಲಾತಿ ಕಡಿಮೆ ಆಗ್ತಾರೆ. ಸೊ ಆಲ್ಮೋಸ್ಟ್ 1.5 lakh we have lost in the last 2 years to 3 years. ಕಂಪ್ಯೂಟರ್ ಸೈನ್ಸ್ ಅಲ್ಲಿ PU ಕಾಲೇಜ್ಗೆ ಎಲಿಜಿಬಲ್ B.Ed ಕಡ್ಡಾಯ ಅಂತ ಮಾಡ್ತಾ ಇದ್ರು. B.Ed ಕಡ್ಡಾಯ ಅಂತ ಎಲ್ಲ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಭ್ಯರ್ಥಿಗಳು ಬಂದ B.Ed ಕಡ್ಡಾಯ ಇಲ್ಲ. B.Ed ಕಡ್ಡಾಯ ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಟೈಮ್ ಇದಿಲ್ಲ, ನಾವು ಎಕ್ಸ್ಕ್ಯೂಸ್ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಯಾವಾಗ ನೇಮಕಾತಿ ಆಗಿದ್ದು ಕಂಪ್ಯೂಟರ್ ಸೈನ್ಸ್ ನೋಟಿಫಿಕೇಶನ್ 6 years back ಕಂಪ್ಯೂಟರ್ ಸೈನ್ಸ್ ಇರಲಿಲ್ಲ ಮ್ಯಾಮ್. ಇದು B.Ed ಕಡ್ಡಾಯ ಇಲ್ಲ. ಇಲ್ಲ. ಯಾವಾಗ ಆಗಿದ್ದು ನೋಟಿಫಿಕೇಶನ್ ನಮಗೆ ಇಯರ್ ಕೊಡಿ. 16 See, because computer science postgraduates with B.Ed ತುಂಬಾ ಕಡಿಮೆ ಅಲ್ಲ. ಈಗ ಅಭ್ಯರ್ಥಿಗಳು ಗಂಡನೇ ಅದೇ B.Ed ಮಾಡಬೇಕು ಆಗಲಿ, ಅದಕ್ಕೆ ನಾವು ಕ್ಲಾರಿಫಿಕೇಶನ್ ನಾನು ಚೆಕ್ ಮಾಡ್ತೀನಿ. ಲಾಸ್ಟ್ ನೋಟಿಫಿಕೇಶನ್ ಅಲ್ಲಿ ಏನ್ ಬಂದಿತ್ತು ನಿಮ್ ಪ್ರಕಾರ ವಾಟ್ ಇಸ್ ಯುವರ್ ಫೀಡ್ಬ್ಯಾಕ್? ಇದರಲ್ಲಿ ಮಾಡಿರ್ತಾರ B.Ed ಕಂಪ್ಯೂಟರ್ ಸೈನ್ಸ್ ಕಡಿಮೆ ನಮಗೀಗ ಕಂಪ್ನಿ ಫೀಲ್ಡ್ ಹೋಗೋದ್ರಿಂದ ಐಟಿ ಹೋಗ್ತಾರೆ ನಾವು ತಗೊಂಡು ಆಮೇಲೆ ಒಂದ್ ಸ್ವಲ್ಪ ಅವಕಾಶ ಕೊಟ್ರೆ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಾಗ ಕಂಡೀಷನ್ ಹಾಕ್ಬಿಟ್ಟು ಕೊಟ್ರೆ ಎಲ್ಲ ಈಗ ಫುಲ್ ಅದೇ ಕನ್ಫ್ಯೂಷನ್ ಇರ್ತದೆ. B.Ed ಇನ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಮಾತ್ರ. ಯಾಕಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇವಾಗ ಇದು ಕೋರ್ಸಸ್ ಶುರು ಮಾಡಿದ್ದೀವಿ. ನಮ್ಗೆ ಅದೇ ಇವಾಗ ದೊಡ್ಡ ಕೊರತೆ ಇದೆ. ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ವಿಲ್ ವರ್ಕ್ ಆನ್ ದಿಸ್. ಈಗ HK ಮತ್ತೆ ನಾನ್ HK ಒಂದು ಯಾವ್ಯಾವ ಕಡೆ ಎಕ್ಸೆಪ್ಟ್ ಪೋಸ್ಟ್ ಕಾಲ ಇಲ್ಲ PSC DPST ಮತ್ತೆ SST ಒಂದು ಇದು ಮಾಡಿದ್ರಿಂದ ಬಂದ್ರೆ ಅವಾಗ ನಮಗೆ ಅದೇ 15,000 ಪೋಸ್ಟ್ ಅಲ್ಲಿ ಲೈಕ್ ಬರ್ಬೇಕು. See, like I said, phases ಅಲ್ಲಿ ನಾವು ಮಾಡ್ತೀವಿ. First is the 15,000, ಆಮೇಲೆ the next one. PSC ನಂಬರು ನಮ್ಮ ಪ್ರಯಾರಿಟಿ ಇವತ್ತು ಹೈಸ್ಕೂಲ್ ಸಬ್ಜೆಕ್ಟ್ GPT ಕಂಪ್ಯೂಟರ್ ಟೀಚರ್ಸ್ ಅದು ಆದ ನಂತರ ಏನಾದರೂ ಉಳಿದಿದ್ರೆ ಅವಶ್ಯಕತೆ ಇದ್ರೆ PST ತುಂಬಾ ಜನ ಈಗ ಇಲ್ಲ ಅಂತ ಅಂದ್ಬಿಟ್ರೆ ಸ್ಟೂಡೆಂಟ್ಸ್ ಮೊದಲಿಂದ ಓದ್ತಾ ಇರೋರಿಗೆ ಅವರಿಗೆ 10 ವರ್ಷದಲ್ಲಿ ನಾವು PhD ಮಾಡಿ ರಿಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟ್ ಇಲ್ಲ, ನೀವೇನು ಎಕ್ಸ್ಪ್ಲೇನ್ ಮಾಡ್ಬೇಕು ಅವ್ರಿಗೆ ಅಂದ್ರೆ ಫೇಸ್ 1 ಅಲ್ಲಿ ನಾವಿವಾಗ ಪ್ರಯಾರಿಟಿ ಪೋಸ್ಟ್ ಕರೀತಾ ಇದ್ದೀವಿ. ಫೇಸ್ 2 ನಲ್ಲಿ 80% ನಾವು ಏನು KKR ವೇಕೆನ್ಸಿ ತಗೊಳ್ತೀವಿ. ಅದರಲ್ಲಿ ಖಂಡಿತ ಬೈ ಡಿಫಾಲ್ಟ್ PhD ಪೋಸ್ಟ್ ಇನ್ಕ್ಲೂಡ್ ಆಗ್ತದೆ. ಈಗ ಇಂಕ್ಲೂಡ್ ಮಾಡ್ಬೇಕಂತ ನನ್ನ ಯಾಕೆಂದ್ರೆ ಸರ್ ಈಗ ಲಾಸ್ಟ್ 2-3 years ಬ್ಯಾಕ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿ ಒಬ್ಬ ಸ್ಟೂಡೆಂಟ್ಸ್ ಅವಾಗಲೇ ಓದ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಸಡನ್ ಆಗಿಲ್ಲ ಅಂತ ಅಂದ್ಬಿಟ್ರೆ ಅವರು ಮತ್ತೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಆಗ್ತಾರೆ. ಇಲ್ಲ, ಅದಕ್ಕೆ 80% ನೀವು ಕಳಿಸ್ಬೇಕು.